2027ರಿಂದ H1B ವೀಸಾಗೆ ಹೊಸ ರೂಲ್. ಶುಲ್ಕದಲ್ಲಿ ಬದಲಾವಣೆ, ವ್ಯವಸ್ಥೆಯೇ ಬದಲು. ಅಮೆರಿಕದಲ್ಲಿ ಕೆಲಸ ಮಾಡಬೇಕು, ಅಲ್ಲಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳಬೇಕು ಅನ್ನೋದು ಲಕ್ಷಾಂತರ ಭಾರತೀಯರ ಕನಸು. ಈ ಕನಸಿನ ಹಾದಿಯಲ್ಲಿ H1B ವೀಸಾ ಬಹಳವೇ ಮುಖ್ಯ. ಈಗ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆ ಅಂದರೆ USCIS 2027ನೇ ಸಾಲಿನ H1B ವೀಸಾ ನೋಂದಣಿ ಪ್ರಕ್ರಿಯೆಯ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದೆ. ಆದರೆ ಈ ಬಾರಿ ಹಳೆಯ ನಿಯಮಗಳಿಂದ ಹೊಸ ಬದಲಾವಣೆಗಳು, ಹೊಸ ಶುಲ್ಕಗಳು ಮತ್ತು ಅಧ್ಯಕ್ಷ ಟ್ರಂಪ್ ರವರ ಹೊಸ ಆದೇಶಗಳು ಈ ಪ್ರಕ್ರಿಯೆಯನ್ನು ಸಾಕಷ್ಟು ಬದಲಿಸಿದೆ. ಏನೆಲ್ಲ ಬದಲಾಗಿದೆ, ಇದರಿಂದ ಭಾರತೀಯ IT ಉದ್ಯೋಗಿಗಳು ಮತ್ತು US ನಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ ನಾಯಕ್. ಮುಂದಿನ ತಿಂಗಳು ಶುರುವಾಗುತ್ತೆ ರಿಜಿಸ್ಟ್ರೇಷನ್. ಹೆಚ್ಚಿನ ಸಂಬಳ ಪಡೆಯೋರಿಗೆ ಆದ್ಯತೆ. ಮೊದಲಿಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಮಯದ ಮಿತಿ. H1B ನೋಂದಣಿಗೆ ಒಂದು ನಿರ್ದಿಷ್ಟ ಸಮಯದ ವಿಂಡೋ ಇರುತ್ತೆ. 2026ರ ಮಾರ್ಚ್ 4ರಿಂದಲೇ ವೀಸಾಗೆ ನೋಂದಣಿ ಆರಂಭ ಆಗುತ್ತೆ. ಹಾಗೆ 2026ರ ಮಾರ್ಚ್ 19ಕ್ಕೆ ರಿಜಿಸ್ಟ್ರೇಷನ್ ಸಮಯವು ಕ್ಲೋಸ್ ಆಗುತ್ತೆ. ಈ 15 ದಿನಗಳ ಅವಧಿಯಲ್ಲಿ ಮಾತ್ರ ನಿಮ್ಮ ಎಂಪ್ಲಾಯರ್ ಅಥವಾ ಕಂಪನಿಯು ನಿಮಗಾಗಿ ರಿಜಿಸ್ಟ್ರೇಷನ್ ಮಾಡಲು ಸಾಧ್ಯ. ಮಾರ್ಚ್ 19ರ ನಂತರ ಯಾವುದೇ ಅರ್ಜಿಗಳನ್ನ ಸ್ವೀಕರಿಸುವುದಿಲ್ಲ. ಹಾಗಾಗಿ ನಿಮ್ಮ ದಾಖಲೆಗಳನ್ನ ಈಗಲೇ ಸಿದ್ಧಪಡಿಸಿಕೊಳ್ಳಿ. ಹಾಗೆ ಹಾಕಿದ ಅರ್ಜಿಯು ಸೆಲೆಕ್ಟ್ ಆಯ್ತಾ ಅಥವಾ ಇಲ್ಲವೇ ಅನ್ನೋ ಮಾಹಿತಿಯನ್ನ ಮಾರ್ಚ್ 31ರ ಒಳಗೆ ಗೊತ್ತಾಗುತ್ತೆ. ಅಂದರೆ ಏಪ್ರಿಲ್ ತಿಂಗಳ ಆರಂಭದ ವೇಳೆಗೆ ನಿಮ್ಮ ಅಮೆರಿಕದ ಕನಸಿಗೆ ಮೊದಲ ಹಂತದ ಫಲಿತಾಂಶ ನಿಮ್ಮ ಕೈಯಲ್ಲಿರುತ್ತೆ. ಈಗ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎನ್ನುವುದನ್ನ ನೋಡೋಣ. H1B ಸ್ಪೆಷಲೈಸ್ಡ್ ಆಕ್ಯುಪೇಷನ್ ಅಡಿಯಲ್ಲಿ ಬರುವ ವೀಸಾ ಅಂದರೆ ನೀವು ಒಂದು ವಿಶೇಷ ಕೌಶಲ್ಯ ಹೊಂದಿರುವ ಕೆಲಸಕ್ಕೆ ನೇಮಕ ಆಗ್ತಿರ್ಬೇಕಾಗುತ್ತೆ. ನಿಮ್ಮನ್ನ ರೆಕ್ರೂಟ್ ಮಾಡಿಕೊಂಡಿರುವ ಕಂಪನಿಯು ಮೊದಲು USCIS ನಲ್ಲಿ ಒಂದು ಆರ್ಗನೈಸೇಷನಲ್ ಅಕೌಂಟ್ ಹೊಂದಿರಬೇಕು. ಒಂದು ವೇಳೆ ಅಕೌಂಟ್ ಇಲ್ಲದಿದ್ದರೆ ಅವರು ಹೊಸದಾಗಿ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಕಂಪನಿಯ ಪ್ರತಿನಿಧಿಗಳು ಅಥವಾ ಲಾಯರ್ಗಳು ಅಭ್ಯರ್ಥಿಗಳ ಮಾಹಿತಿಯನ್ನ ಈಗಲೇ ಸೇರಿಸಬಹುದು. ಆದರೆ ಸಬ್ಮಿಟ್ ಮಾಡೋಕೆ ಮಾರ್ಚ್ 4ರವರೆಗೆ ಕಾಯಬೇಕಾಗುತ್ತೆ. ಇಲ್ಲಿ ಪ್ರತಿ ಅರ್ಜಿದಾರರಿಗೆ ನೋಂದಣಿ ಶುಲ್ಕ $215, ಅಂದಾಜು $18,000 ಇರುತ್ತದೆ. ಇದು ಕೇವಲ ನೋಂದಣಿ ಶುಲ್ಕ ಮಾತ್ರ, ವೀಸಾ ಪ್ರಕ್ರಿಯೆಯ ಪೂರ್ಣ ಶುಲ್ಕವಲ್ಲ. ಈ ಶುಲ್ಕವನ್ನ ವಾಪಸ್ ಪಡೆಯೋಕೆ ಸಾಧ್ಯ ಇರೋದಿಲ್ಲ. ಇಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ಬದಲಾವಣೆ, ಈ ಹಿಂದೆ H1B ಸೆಲೆಕ್ಷನ್ ಸಂಪೂರ್ಣವಾಗಿ ಅದೃಷ್ಟದ ಮೇಲೆ ಅಂದರೆ ಲಾಟರಿ ಮುಖಾಂತರ ನಡೆಯಿತು. ಆದರೆ 2027ರ ಸೀಸನ್ ನಿಂದ ಹೊಸ ನಿಯಮ ಜಾರಿಗೆ ಬರುತ್ತಿದೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಹೊಸ ನಿಯಮವನ್ನ ಪ್ರಕಟಿಸಿದೆ. ಅದರ ಪ್ರಕಾರ ಹೆಚ್ಚಿನ ಕೌಶಲ್ಯ ಮತ್ತು ಹೆಚ್ಚಿನ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಆದ್ಯತೆ ನೀಡಲಾಗುತ್ತೆ. ಒಂದು ಅರ್ಜಿಗೆ $1,00,000. ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಸಿದ್ಧವಾಗಿರುತ್ತೆ. ಅಮೆರಿಕದ ಕಾರ್ಮಿಕ ವೇತನ ಮತ್ತು ಕೆಲಸದ ಪರಿಸ್ಥಿತಿಯನ್ನ ರಕ್ಷಿಸೋಕೆ ಈ ಕ್ರಮ ಕೈಗೊಳ್ಳಲಾಗಿದೆ. H1B ವೀಸಾಗೆ ನಿಗದಿಗಿಂತಲೂ ಹೆಚ್ಚೆಚ್ಚು ಅರ್ಜಿಗಳು ಬರುತ್ತಿರುವುದರಿಂದ USCIS ಅದರಲ್ಲಿ ಹೆಚ್ಚು ಅರ್ಹತೆ ಇರುವ ವ್ಯಕ್ತಿಗಳನ್ನ ಮೊದಲು ಆಯ್ಕೆ ಮಾಡುತ್ತದೆ. ಇದರ ಅರ್ಥ ಯಾರಿಗೆ ಹೆಚ್ಚು ಸ್ಯಾಲರಿ ಆಫರ್ ಇರ್ತದೆಯೋ ಅವರಿಗೆ ವೀಸಾ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗ ಅಂದ್ರೆ ಕಳೆದ ವರ್ಷ ಸೆಪ್ಟೆಂಬರ್ 19ರಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊರಡಿಸಿದ ಒಂದು ಪ್ರಕಟಣೆ. ಅದು H1B ಕಾರ್ಯಕ್ರಮವನ್ನ ಸುಧಾರಿಸುವ ಮೊದಲ ಹೆಜ್ಜೆ ಅಂತ ಅವರು ಕರೆದಿದ್ದಾರೆ. ಇದರಿಂದ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ ತಕ್ಷಣದ ತೊಂದರೆ ಇಲ್ಲ. ಆದರೆ ನಿಮ್ಮ ಅರ್ಜಿಯು ಆಯ್ಕೆಯಾದ ಮೇಲೆ ಅಸಲಿ ಶುರುವಾಗುತ್ತೆ. ಒಂದು ವೇಳೆ ನೀವು ಈ ವೀಸಾಗೆ ಅರ್ಹರಾಗಬೇಕೆಂದರೆ ಪಿಟಿಷನ್ ಫೈಲ್ ಮಾಡುವ ಮೊದಲು ನಿಮ್ಮ ಕಂಪನಿಯು $1,00,000 ಅಂದಾಜು $90 ಲಕ್ಷ ಹೆಚ್ಚುವರಿ ಶುಲ್ಕವನ್ನ ಪಾವತಿಸಬೇಕಾಗಿ ಬರುತ್ತೆ.
ಅಮೆರಿಕದ ಸ್ಥಳೀಯ ಉದ್ಯೋಗಿಗಳಿಗೆ ತೊಂದರೆಯಾಗಬಾರದು, ಹಾಗೆ ದೊಡ್ಡ ಸಂಬಳ ಇರುವ ಉದ್ಯೋಗಿಗಳು ಮಾತ್ರ ಅಲ್ಲಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಕಠಿಣ ನಿಯಮವನ್ನ ತರಲಾಗುತ್ತಿದೆ. ಇದು ಸಣ್ಣ ಕಂಪನಿಗಳಿಗೆ ಮತ್ತು ಸ್ಟಾರ್ಟ್ಅಪ್ ಗಳಿಗೆ ದೊಡ್ಡ ಹೊರೆಯಾಗಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯು ಯುಎಸ್ಸಿಐಎಸ್ ವೆಬ್ಸೈಟ್ ನ H1B ಸ್ಪೆಷಾಲಿಟಿ ಅಕ್ಯುಪೇಷನ್ ಪುಟದಲ್ಲಿ ಲಭ್ಯವಿದೆ. ಮೊದಲಿಗೆ ನೀವು ನಿಮ್ಮ ಎಂಪ್ಲಾಯರ್ ಜೊತೆ ಮಾತನಾಡಿ ಅವರು ಈ ಹೆಚ್ಚುವರಿ ಶುಲ್ಕ ಮತ್ತು ಹೊಸ ನಿಯಮಗಳಿಗೆ ತಯಾರಿದ್ದಾರಾ ಅನ್ನೋದನ್ನ ವಿಚಾರಿಸಿ. ಮಾರ್ಚ್ 4ರ ಮೊದಲೇ ನಿಮ್ಮ ಪಾಸ್ಪೋರ್ಟ್ ಮತ್ತು ಶೈಕ್ಷಣಿಕ ದಾಖಲೆಗಳನ್ನ ಸಿದ್ಧವಾಗಿ ಇಟ್ಟುಕೊಳ್ಳಿ. ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡಿದವರಿಗೆ ಎಂದಿನಂತೆ ಪ್ರತ್ಯೇಕ ಕೋಟಾ ಇರುತ್ತೆ, ಆದರೆ ಅಲ್ಲಿ ಕೂಡ ಹೆಚ್ಚಿನ ಸಂಬಳ ನಿಯಮ ಅನ್ವಯ ಆಗಬಹುದು. H1B ನಿಯಮಗಳು ಆಗಾಗ್ಗೆ ಬದಲಾಗ್ತಾ ಇದೆ, ಹಾಗಾಗಿ ಅಧಿಕೃತ ಯುಎಸ್ಸಿಐಎಸ್ ವೆಬ್ಸೈಟ್ ಅನ್ನ ಗಮನಿಸ್ತಾ ಇರಿ. ವೀಸಾ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡ್ತೀವಿ.